ಇನ್ನೊಂದು ಮಹತ್ವದ ಸುದ್ದಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರತಕ್ಕಂತ ಸುದ್ದಿ ಅದೇನು ಅಂತ ಹೇಳಿದ್ರೆ ಭಾರತ ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದ ಬಳಿಕ ಈಗ ಪಾಕಿಸ್ತಾನದಲ್ಲಿ ಅಣುವಿಕಿರಣ ಸೋರಿಕೆಯ ಭೀತಿ ಉಂಟಾಗಿದೆ ಎನ್ನುವಂಥದ್ದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಡಿಬೇಟ್ ಆಗ್ತಾ ಇದೆ ಅದು ಪಾಕಿಸ್ತಾನದ ಕಿರಾಣಾ ಬೆಟ್ಟದ ಮೇಲಿದ್ದಂತಹ ಪರಮಾಣು ಸಂಗ್ರಹ ಘಟಕ ಧ್ವಂಸ ಆಗಿದೆ ಆ ಪರಮಾಣು ಸಂಗ್ರಹ ಘಟಕದ ಧ್ವಂಸದಿಂದಾಗಿ ಪಾಕಿಸ್ತಾನದ ರಾವಲ್ಪಿಂಡಿ ಅಲ್ಲಿ ಎಲ್ಲ ಅಣುವಿಕಿರಣದ ಸೋರಿಕೆ ಆಗ್ತಾ ಇದೆ ಹೀಗಾಗಿ ಪಾಕಿಸ್ತಾನದಲ್ಲಿ ಆತಂಕ ಮನೆ ಮಾಡಿದೆ ಭಾರತದ ಒಂದೇ ಒಂದು ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಸಗೋರ್ದಾ ನಗರದಲ್ಲಿರುವಂತಹ ಈ ಕಿರಾಣಾ ಬೆಟ್ಟದಲ್ಲಿ ಪಾಕಿಸ್ತಾನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಟಿತ್ತು ಸೊ ಅಲ್ಲಿ ದಾಳಿ ಮಾಡಿದೆ ಎನ್ನುವಂಥದ್ದು ಮಾಹಿತಿ ಆ ದಾಳಿಯ ಅಂದರೆ ಭಾರತ ವೈಮಾನಿಕ ದಾಳಿಯನ್ನು ನಡೆಸಿದೆ ಮಿಸೈಲ್ ದಾಳಿ ಮಾಹಿತಿಗಳ ಪ್ರಕಾರ ಈಗ ಅಧಿಕೃತ ಸ್ಟೇಟ್ಮೆಂಟ್ಗಳ ಪ್ರಕಾರ ನಾವು ಪಾಕಿಸ್ತಾನದ ಮೇಲೆ ಪ್ರಯೋಗ ಮಾಡಿರುವಂಥದ್ದು ಬ್ರಹ್ಮೋಸ್ ಕ್ಷಿಪಣಿ ಅತ್ಯಂತ ತೀಕ್ಷ್ಣ ಕ್ಷಿಪಣಿಗಳಲ್ಲಿ ಅದು ಕೂಡ ಒಂದು ಸೊ ಈ ಕ್ಷಿಪಣಿ ದಾಳಿಯ ಪರಿಣಾಮ ಭಾರತದ ದಾಳಿಯ ಪರಿಣಾಮದಿಂದಾಗಿ ಪಾಕಿಸ್ತಾನದಲ್ಲಿ ಅಣುವಿಕಿರಣದ ಸೋರಿಕೆ ಅಂತ ಹೇಳಿದ್ರೆ ಹೇಗೆ ಜಪಾನ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಮೆರಿಕ ದಾಳಿ ಮಾಡಿದ ಬಳಿಕ ಯಾವ ರೀತಿಯಾದಂತಹ ಪರಿಣಾಮಗಳು ಅಲ್ಲಾದವು ಅದೇ ರೀತಿಯಾದಂತಹ ಪರಿಣಾಮವೂ ಕೂಡ ಇಲ್ಲಿ ಆಗಿರಬಹುದೇನೋ ಎನ್ನುವಂಥದ್ದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಜ್ ಆಗ್ತಿದೆ ಅಂದರೆ ತೀವ್ರ ಚರ್ಚೆಗೆ ಒಳಗಾಗಿರುವಂಥದ್ದು ತುಂಬ ಜನ ಪೋಸ್ಟ್ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಟ್ವಿಟ್ಟರ್ ಇರ್ಬೋದು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಅಣುವಿಕಿರಣ ಸೋರಿಕೆ ಯಾವ ಕಾರಣದಿಂದ ಭಾರತ ನಡೆಸಿರುವಂತಹ ವೈಮಾನಿಕ ದಾಳಿಯ ಕಾರಣದಿಂದ ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯೇ ಭಾರತದ ಏರ್ ಮಾರ್ಷಲ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಏನು ಅಂತ ಹೇಳಿದ್ರೆ ಕಿರಾಣಾ ಬೆಟ್ಟದ ಮೇಲೆ ಭಾರತ ದಾಳಿಯನ್ನು ಮಾಡಿಲ್ಲ ಅಲ್ಲಿ ಪರಮಾಣು ಏನು ಘಟಕಗಳಿದ್ದಾವೆ ಅಲ್ಲಿ ನಾವು ದಾಳಿಯನ್ನು ಮಾಡಿಲ್ಲ ಎನ್ನುವಂತಹ ಸ್ಪಷ್ಟನೆಯನ್ನು ನಿನ್ನೆ ಭಾರತ ಕೊಟ್ಟಿದೆ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಆಸ್ಪತ್ರೆಗಳನ್ನೆಲ್ಲ ಸಿದ್ಧ ಮಾಡಿಕೊಳ್ಳಲಾಗ್ತಾ ಇದೆ ಅಣುವಿಕಿರಣ ಸೋರಿಕೆ ಆಗಿದ್ದರಿಂದಾಗಿ ಪಾಕಿಸ್ತಾನಕ್ಕೆ ಭವಿಷ್ಯದಲ್ಲಿ ದೊಡ್ಡ ಗಂಡಾಂತರ ಕಾದಿದೆ ಇದು ಡಿಬೇಟ್ ಆಗ್ತಿರುವಂತಹ ಅಂಶ ಇದು ಸೊ ನಿನ್ನೆ ಏರ್ ಮಾರ್ಷಲ್ ಅವರು ಸ್ಪಷ್ಟನೆಯನ್ನು ಕೊಟ್ಟರು ಕಿರಾಣಾ ಹಿಲ್ಸ್ನಲ್ಲಿರುವಂತಹ ಪರಮಾಣು ಘಟಕದ ಮೇಲೆ ನಾವು ದಾಳಿಯನ್ನು ಮಾಡಿಲ್ಲ ಅಂಥೇಳಿ ಎಕೆ ಭಾರತಿ ಸೊ ಏರ್ ಮಾರ್ಷಲ್ ಎಕೆ ಭಾರತಿ ವಾಯುಸೇನೆಯ ದಿ ಸೆಕೆಂಡ್ ಮೋಸ್ಟ್ ಪ್ರಮುಖ ಅಧಿಕಾರಿ ಸೊ ಅವ್ರು ಏನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನೋಡೋಣ So the social media, the Twitter is abuzz with the fact that we hit a site called Kirana Hills, which is supposed to be the nuclear storage facility. And there is a lot of rumors about Sargodha. There are foreign analysts who mentioned that the Sargodha attack led to certain leaks. Is there a confirmation that we actually hit Kirana Hills, or we were careful of not to do any such thing? Thank you. Thank you for telling us that Kirana Hill houses some nuclear installation. We did not know about it. Okay. And we've not hit Kirana Hills, whatever is there. Okay. I did not brief in my briefing yesterday. Thank you. So the social media, the Twitter is about... ಏರ್ ಮಾರ್ಷಲ್ ಎಕೆ ಭಾರತಿ ವಾಯುಸೇನೆಯ ಎರಡನೆಯ ಅತ್ಯಂತ ಉನ್ನತ ಅಧಿಕಾರಿ ಸೊ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ನಾವು ಪರಮಾಣು ಘಟಕಗಳೇನಿದ್ದಾವೆ ಅವುಗಳ ಮೇಲೆ ದಾಳಿಯನ್ನು ಮಾಡಿಲ್ಲ ಫಸ್ಟ್ ಆಫ್ ಆಲ್ ನಮಗೆ ಅಲ್ಲಿ ನ್ಯೂಕ್ಲಿಯರ್ ವೆಪನ್ಸನ್ನು ಅಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿಯೇ ಇಲ್ಲ ಅಂತ ಹೇಳಿದ್ದಾರೆ ಇದು ನಿನ್ನೆಯ ಪ್ರೆಸ್ ಮೀಟ್ನ ಬೈಟ್ ಇದು ಸೊ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಭಾರತದ ದಾಳಿಗೆ ಕಾರಣ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿ ಸೇನಾ ನೆಲೆಗಳು ಧ್ವಂಸ ಆಗಿದೆ ಜೊತೆಗೆ ನೀವು ಅಮೆರಿಕದ ಅಧ್ಯಕ್ಷರ ನಿನ್ನೆಯ ಸ್ಟೇಟ್ಮೆಂಟು ಮತ್ತು ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಕದನ ವಿರಾಮ ಘೋಷಣೆ ಆದ ಬಳಿಕ
ಅಮೆರಿಕದ ಪ್ರಮುಖ 2 ಪತ್ರಿಕೆಗಳು, ಒಂದು ಫಿನಾನ್ಷಿಯಲ್ ಟೈಮ್ಸ್ ಮತ್ತು CNN, ಪ್ರಮುಖವಾಗಿ CNN ವರದಿ ಮಾಡಿರುವ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ ತೀವ್ರಗೊಂಡು ಭಾರತ ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ದಾಳಿಯನ್ನು ಕೈಗೊಂಡ ಬಳಿಕ ಪಾಕಿಸ್ತಾನ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಬಳಸಬಹುದು ಎನ್ನುವಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತ್ತು. ಹೀಗಾಗಿ ತುರ್ತಾಗಿ ಅಮೆರಿಕ ಮಧ್ಯಪ್ರವೇಶವನ್ನು ಮಾಡ್ತು ಎನ್ನುವಂಥದ್ದು ಮಾಹಿತಿ. ಇದು ಅಮೆರಿಕದ ಮಾಧ್ಯಮ CNN ವರದಿ ಮಾಡಿರುವಂತಹ ಸುದ್ದಿ. ನಿನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ನ ಪ್ರಕಾರ ನಾವು 2 ನ್ಯೂಕ್ಲಿಯರ್ ಸ್ಟೇಟ್ಗಳು ಅಂದರೆ 2 ನ್ಯೂಕ್ಲಿಯರ್ ರಾಷ್ಟ್ರಗಳ ನಡುವಿನ ಸಂಘರ್ಷವನ್ನು ತಪ್ಪಿಸುವುದರ ಮುಖಾಂತರ ನಾವು ಲಕ್ಷಾಂತರ ಮಂದಿಯ ಜೀವವನ್ನು ಉಳಿಸಿದ್ದೀವಿ ಅಂತೇಳಿ. ನಾವು ಪ್ರಮುಖವಾಗಿ ಪಾಕಿಸ್ತಾನದ 8 ವಾಯುನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದೀವಿ. ಅದು ದೊಡ್ಡ ಮಟ್ಟದ ಧ್ವಂಸವನ್ನು ನಾವು ಮಾಡಿದ್ದೀವಿ ಅಲ್ಲಿ. ಬಟ್ ಅಲ್ಲಿ ಪರಮಾಣು ಸಂಗ್ರಹ ಘಟಕಗಳ ಮೇಲೆ ದಾಳಿ ಮಾಡಿದ್ದೀವಿ ಎನ್ನುವಂಥ ಅಂಶವನ್ನು ಭಾರತದ ಸೇನಾಧಿಕಾರಿಗಳು ಒಪ್ಪಿಕೊಂಡಿಲ್ಲ. ಅಧಿಕೃತವಾಗಿ ಅದನ್ನು ನಿರಾಕರಿಸಿದ್ದಾರೆ. ಬಟ್ ಬಜ್ ಇರುವಂಥದ್ದು ಏನು ಅಂತ ಹೇಳಿದ್ರೆ ಸೋರಿಕೆ ಆಗಿದೆ, ವಿಕಿರಣ ಸೋರಿಕೆ ಆಗಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಆತಂಕ ಮನೆ ಮಾಡಿದೆ ಅಂತೇಳಿ. ವಿಕಿರಣ ಸೋರಿಕೆ ಆದರೆ ಇನ್ ಕೇಸ್ ಆಗಿದೆ ಎನ್ನುವುದಾದರೆ, ಅದೇ ನಿಜ ಆದರೆ ಪಾಕಿಸ್ತಾನದ ಗ್ರಹಚಾರ ಇನ್ನಷ್ಟು ಹಾಳಾಗುತ್ತೆ ಅಂತಾನೆ ಅರ್ಥ, ಇನ್ನಷ್ಟು ಕೆಡುತ್ತೆ ಅಂತಾನೆ ಅರ್ಥ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.